ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ SSP ಕಡೆಯಿಂದ ಒಂದು ಸಿಂಪಲ್ ಅಪ್ಡೇಟ್ ಇದೆ. ಕಟ್ಟಡ ಕಾರ್ಮಿಕ ಇಲಾಖೆಯ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕನ ವಿಸ್ತರಣೆ ಮಾಡಿದ್ದಾರೆ. ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಹಾಕೋದಕ್ಕೆ ನಿಮಗೆ ಮೇ 31 ಕೊನೆಯ ದಿನಾಂಕ ಇತ್ತು. ಈಗ ಕೊನೆಯ ದಿನಾಂಕವನ್ನು ಜೂನ್ 5ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. SSP ಪೋರ್ಟಲಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಕೆಳಗಡೆ ಇದೆ ನೋಡಿ, ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿರೋದನ್ನ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿವರೆಗೂ ಯಾರು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಹಾಕ್ಕೊಂಡಿಲ್ವೋ ಅಂಥವ್ರು ಮೊದಲಿಗೆ SSPಲಿ ಹಾಕಬೇಕು ಮತ್ತು ಡಿಜಿಟಲ್ ಲೇಬರ್ ಕಾರ್ಡ್ ಆಗಿ ಪರಿವರ್ತನೆ ಮಾಡ್ಕೋಬೇಕು. ಇದು ಕಂಪಲ್ಸರಿ ಇರೋದ್ರಿಂದ ಯಾರು SSPಲಿ ಲೇಬರ್ ಡಿಪಾರ್ಟ್ಮೆಂಟ್ ಅವ್ರು ಹಾಕ್ಕೊಂಡಿಲ್ವೋ ಅವರು ಹಾಕ್ಕೊಳ್ಳಿ. ಅದನ್ನು ಬಿಟ್ಟು SC ST OBCದು ಸೇಮ್ ಅದೇ ಡೇಟ್ ಇದೆ, ಅದು ಕೂಡ ಎಕ್ಸ್ಟೆಂಡ್ ಆಗಿಲ್ಲ. ಇನ್ ಕೇಸ್ ಎಕ್ಸ್ಟೆಂಡ್ ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅದು ಕೂಡ ಇನ್ಫಾರ್ಮ್ ಮಾಡ್ತೀನಿ. ಇನ್ನು ನೀವು SSPಲಿ ಓಪನ್ ಆಗಿ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಫಸ್ಟ್ ಒನ್ನು ಹೊಸ ಅಕೌಂಟ್ ಕ್ರಿಯೇಟ್ ಮಾಡೋ ಆಪ್ಷನ್ ಇರುತ್ತೆ. ಸೆಕೆಂಡಲ್ಲಿ ನೀವು ಲಾಗಿನ್ ಆಪ್ಷನ್ ಇರುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯೂಸರ್ ID ಮತ್ತು ಪಾಸ್ವರ್ಡ್ನ ಹಾಕಿ ಕ್ಯಾಪ್ಚಾ ಹಾಕಿ ಸ್ಟೂಡೆಂಟ್ ಲಾಗಿನ್ ಮೇಲೆ ಕೊಟ್ಟು ಅದರಲ್ಲಿ 5 ಸ್ಟೆಪ್ಗಳಿರುತ್ತೆ. ಆ 5 ಸ್ಟೆಪ್ಗಳನ್ನ ಫಿಲ್ ಮಾಡಿ ಅಪ್ಲಿಕೇಶನ್ನ ಸಬ್ಮಿಷನ್ ಮಾಡಿ. ಅಪ್ಲಿಕೇಶನ್ ಕಂಪ್ಲೀಟ್ ಆಗಿದ ಮೇಲೆ ನೀವು ನಿಮ್ಮ ಡಿಜಿಟಲ್ ಲೇಬರ್ ಕಾರ್ಡ್ನ ಮಾಡ್ಕೋಬೇಕಾಗತ್ತೆ. ನಿಮಗೆ ಸೇವಾ ಸಿಂಧು ಲೇಬರ್ ಕಾರ್ಡ್ ಇರುತ್ತೆ ಅಲ್ವಾ, ಕಾರ್ಮಿಕ ಇಲಾಖೆದು ಹೊಸ ವೆಬ್ಸೈಟಲ್ಲಿ ಹೋಗಿ ಅದರಲ್ಲಿ ನೀವು ನಿಮಗೆ ಫ್ರಂಟ್ ಈ ಥರ ಬರುತ್ತೆ. ಅದನ್ನು ಕೂಡ ತೋರಿಸೋ ಪ್ರಯತ್ನ ಮಾಡ್ತೀನಿ. ಕಾರ್ಮಿಕ ಇಲಾಖೆಯ ಅಧಿಕೃತ ವೆಬ್ಸೈಟಲ್ಲಿ ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ಪೇಜ್ ಓಪನ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಈ ಥರ ಓಪನ್ ಆಗುತ್ತೆ. ಇದರಲ್ಲಿ ರಿಜಿಸ್ಟ್ರೇಷನ್ ಆ್ಯಸ್ ಕನ್ಸ್ಟ್ರಕ್ಷನ್ ವರ್ಕರ್ ಅವ್ರು ಲಾಗಿನ್ ಅಂತ ಕ್ಲಿಕ್ ಮಾಡಿ. ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ನೋಡಿ ರಿಜಿಸ್ಟರ್ ಅಂತ ಇರುತ್ತೆ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಸೇವಾ ಸಿಂಧು ಲೇಬರ್ ಕಾರ್ಡಲ್ಲಿ ಇರುವಂತಹ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು. ಮತ್ತು ರೆಫರೆನ್ಸ್ ನಂಬರ್ ಇರುತ್ತೆ ಲೇಬರ್ ಕಾರ್ಡಲ್ಲಿ. ರೆಫರೆನ್ಸ್ ನಂಬರ್ನ ಹಾಕಿ ವೆರಿಫೈ ಕೊಟ್ಟು ಕ್ಯಾಪ್ಚಾ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ಹಾಕಿ OTP ಹಾಕಿ ಲಾಗಿನ್ ಆಗಬೇಕು. ಅದಾದಮೇಲೆ ನಿಮಗೆ ಆಧಾರ್ ವೆರಿಫಿಕೇಷನ್ ಕೇಳುತ್ತೆ. ಆಧಾರ್ ವೆರಿಫಿಕೇಷನ್ ಹಾಕಿ ಅದರಲ್ಲಿ ಇರುವಂತಹ ಎಲ್ಲ ದಾಖಲೆಗಳನ್ನ ನೀವು ಕಂಪ್ಲೀಟಾಗಿ ಫಿಲ್ ಮಾಡಿದ್ಮೇಲೆ ಅದರಲ್ಲಿ ಸಬ್ಮಿಷನ್ ತೊಗೊಳುತ್ತೆ. ನೆಕ್ಸ್ಟ್ ಮತ್ತೆ ನೀವು ಲಾಗಿನ್ಗೆ ಬರಬೇಕು. ಬ್ಯಾಕ್ ಬಂದು ಲಾಗಿನಲ್ಲಿ ಮೊಬೈಲ್ ನಂಬರ್ನ ಹಾಕಿ OTP ಹಾಕಿ ಲಾಗಿನ್ ಆಗಿ ಈ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬಹುದು. ಇದಿಷ್ಟು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಹಾಕೋದಕ್ಕೆ ಇರುವಂತಹ ಮಾನದಂಡ. ಮೊದಲನೇದಾಗಿ SSPನ ಕಂಪ್ಲೀಟಾಗಿ ಹಾಕಬೇಕು. ನೀವು ಯಾವುದೇ ಕ್ಯಾಟಗರಿ ಆಗಿರ್ರಿ. SSP ಲಾಸ್ಟ್ ಡೇಟ್ ಮುಗ್ದೋಗಿದೆಯಲ್ಲ, ನಾವು ಹಾಕೋ ಆಗಿಲ್ವೇನೋ ಅಂತ ಸುಮ್ಮನೆ ಆಗೋ ಹಾಗಿಲ್ಲ. ಲೇಬರ್ ಕಾರ್ಡ್ ಇರೋಂಥವ್ರು SSPಲಿ ಹಾಕಿ ಅದಾದಮೇಲೆ ನೀವು ಮತ್ತೆ ಈ ಕಾರ್ಡ್ ಆಗಿ ಮಾಡ್ಕೋಬೇಕು. ನಿಮ್ಗೆ ಗೊತ್ತಿರೋ ಪ್ರಕಾರ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಲೇಬರ್ ವಿದ್ಯಾರ್ಥಿ ವೇತನನ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಡಬಲ್ ಡಿಗ್ರಿಯವ್ರಿಗೆ 35,000 ಕೊಡ್ತಾ ಇದ್ದಿತ್ತು, ಈಗ 10,000 ಕೊಡ್ತಾರೆ. ಡಿಗ್ರಿಯವ್ರಿಗೆ 8,000 ಕೊಡ್ತಾರೆ. ಯಾರಾದರೂ ಹಾಕಬೇಕು ಅಂದ್ಕೊಂಡಿದ್ದವರು ಸ್ಟಿಲ್ ಚಾನ್ಸ್ ಇದೆ, ಅಪ್ಲಿಕೇಶನ್ನ ಹಾಕ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ. ಮತ್ತು ಈ ಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೆ ಅಥವಾ SSP ಹಾಕೋದಕ್ಕೆ ಕಾಂಟ್ಯಾಕ್ಟ್ ಮಾಡೋ ಹಾಗಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮಗೆ ಹಾಕ್ಕೊಡ್ತೀನಿ. ಅದಕ್ಕೆ ಚಾರ್ಜಸ್ ಕೂಡ ನಾನು ತೊಗೋತೀನಿ. ಇಷ್ಟ ಇದ್ದವರು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.